ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ಅಂತ್ಯ ಆಗಿದ್ದು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ. ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಟನ್ಗೆ 3,250 ರೂಪಾಯಿ, ಸರ್ಕಾರದಿಂದ ಸಬ್ಸಿಡಿ 50 ರೂಪಾಯಿಗೆ ಸರ್ಕಾರ ಅಸ್ತು ಹೊಂದಿದೆ. 3,500 ರೂಪಾಯಿಗಳ ಬೇಡಿಕೆಯನ್ನ ರೈತರು ಇಟ್ಟಿದ್ರು. 3,300 ರೂಪಾಯಿಯನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಎಲ್ಲ ವಿಚಾರ ಇನ್ನೊಂದು ನಾನು ನೀವೇ ಇದ್ರೆ ತಿಳ್ಕೊಂಡಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರು. ಎಲ್ಲರೂ ಸೇರ್ಕೊಂಡು ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸಹಕಾರವನ್ನು ಬಯಸ್ತೀವಿ. ಯಾಕೆಂದರೆ ರಾಜ್ಯದ ರೈತರಂದ್ರೆ ದೇಶದ ರೈತರು. ಅವರಿದ್ದ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆದಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಚ್ ಕೆ ಪಾಟೀಲ್ ತಮ್ಮ ಸವಿಸ್ತಾರವಾಗಿ ಹೇಳ್ತಾರೆ. ನಮ್ಮನ್ನು ಕೂಡ ಈ ಮಾಧ್ಯಮದಲ್ಲಿ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವೊಬ್ಬರಿಗೆ ಬರ್ದೇ ಇದ್ರು ಕೂಡ ಬೆಳಗಾಮದ ರೈತರನ್ನು ಕೂಡ ನಾವು ಮಾತಾಡುವ ಹಂತಕ್ಕೆ ಬಂದಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರಿಗೆ ಪ್ರಸ್ತಾಪ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ 11:15 ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅವೆಲ್ಲವನ್ನು ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಹಾಗೂ ಪ್ರಧಾನಮಂತ್ರಿ ಹಾಗೂ ಸಂಬಂಧಿತ ಮಂತ್ರಿಗಳನ್ನು ಭೇಟಿಯಾಗಿ ಅದು MSP ಬಗ್ಗೆ ಇರ್ಬೋದು, ಸಕ್ಕರೆ ಬೆಲೆ ಬಗ್ಗೆ ಇರ್ಬೋದು, ಎಕ್ಸ್ಪೋರ್ಟ್ ಸಕ್ಕರೆ ಎಕ್ಸ್ಪೋರ್ಟ್ ಬಗ್ಗೆ ಇರ್ಬೋದು, ಎಥಿನಾಲ್ ಹಂಚಿಕೆ ಬಗ್ಗೆ ಇರ್ಬೋದು, ಅದೆಲ್ಲವನ್ನು ಸುದೀರ್ಘವಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ತಮ್ಮ ನಿಲುವುಗಳನ್ನು ವಿವರಿಸಿದ್ದಾರೆ. ಹಾಗೂ ಆ ಒಂದು ವಿಚಾರಗಳಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಬಗ್ಗೆಯೂ ಸಹಿತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈ ನಮ್ಮ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ, ಆ ವಿದ್ಯುತ್ ಶಕ್ತಿ ಉತ್ಪಾದನೆಯ ಬಗೆಗೆ PPA ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಶುಗರ್ ಫ್ಯಾಕ್ಟ್ರಿಯವರು ಮಾಡಿಕೊಂಡಿದ್ದರು. ನೀರಿನ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದರು. ಅವು ಎಲ್ಲವುಗಳ ಬಗ್ಗೆ ಒಂದು ವಿಶೇಷ ಸಭೆಯನ್ನೇ ವಿಶೇಷ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದರು. ಇಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಆ ವಿಷಯವನ್ನು ಇಟ್ಕೊಂಡು ಒಂದು ವಿಶೇಷ ಸಭೆಯನ್ನು ಕರಿತೇನೆ ಅಂತೇಳಿ ಹೇಳೋದರ ಜೊತೆಗೆ ಪ್ರಮುಖವಾಗಿ ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ದರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವರಿಗೆ
3200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ, ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯವರು, ಅವರು ಸಹಿತ ತಮ್ಮ ವಿನಂತಿ ಮಾಡಿದ್ದಾರೆ. ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ನಿನ್ನೆ ರೈತರ ಹತ್ರ ಹೋಗಿ ಮಾತನಾಡಿಕೊಂಡು ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ತಿಳ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲದೆ ಸಾಕಷ್ಟು ವಿವರವನ್ನು ಚರ್ಚೆ ಮಾಡಿ ಇವತ್ತಿನ ಸಭೆ ಅತ್ಯಂತ ಸಮಾಧಾನದ ವಾತಾವರಣದಲ್ಲಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದರು. ರಾಜ್ಯಸಭೆಯ ಸದಸ್ಯರಾದ ಕಡಾಡಿಯವರು ಸಹಿತ ಭಾಳಷ್ಟು ಸಹಕಾರ ಮಾಡಿದರು. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಲೇರ್ ಸಿಂಗ್ ಅವರಿಗೆ, ಶಾಸಕರಿಗೆ, ಚಂದ್ರರಾಜ್ ಅವರಿಗೆ, ಕೊಪ್ಪಳ MP ರಾಜಶೇಖರ್ ಹಿಟ್ನಾಳ್ ಅವ್ರಿಗೂ ಸಹಿತ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೋರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.